ಹಾಯ್ ಹಲೋ ಎಲ್ಲ ನನ್ನ ಯು ಪಿ ಎಸ್ ಸಿ ಎಸ್ಪಿರೆಂಟ್ಸಿಗೆ ಜೈ ಹಿಂದ. ಇಲ್ಲಿ ಬಂದ್ಬಿಟ್ಟು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದಲ್ಲಿ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ಕೇಶಂದ. ಸೊ ಇದರಲ್ಲಿ 406 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಎಷ್ಟಪ್ಪ ಅಂದರೆ ಟೋಟಲಿ ಬಂದ್ಬಿಟ್ಟು 406 ಹುದ್ದೆಗಳು. ಇದಕ್ಕೆ ಬಂದ್ಬಿಟ್ಟು ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳೆಯರು ಇದಕ್ಕೆ ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಬೋದು. ಸೊ ಯಾರೆಲ್ಲ ನೀವು ಡಿಫೆನ್ಸ್ನಲ್ಲಿ ಒಂದು ಆಫೀಸರ್ ಪೋಸ್ಟ್ ಆಗಿ ಸೆಲೆಕ್ಷನ್ ಆಗಬೇಕಂತ ನಿಮ್ಮ ಕನಸನ್ನು ಕಟ್ಕೊಂಡಿದ್ರಲ್ಲ, ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ. ಪ್ರತಿ ವರ್ಷವೂ ಕೂಡ ಕಾಲ್ಫಾರ್ಮನ್ನು ಮಾಡ್ತಾನೆ ಇರ್ತಾರೆ. ಆದ ಕಾರಣಕ್ಕೋಸ್ಕರ ಇದು ಡೀಟೇಲ್ ಆಗಿ ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ಯಾರು ಎಲಿಜಿಬಿಲಿಟಿ ಆಗ್ತೀರಿ, ಸೊ ಇದರ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತಾ, ಏಜ್ ಎಷ್ಟರಿಂದ ಎಷ್ಟು ಇರ್ತದೆ, ಸೊ ಪ್ರತಿ ಒಂದು ಅಪ್ಡೇಟನ್ನು ಇದು ನಾನು ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ತಿಳಿದುಕೊಳ್ಳಿ. ಓಕೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸೊ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಇದನ್ನು ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು NDA ಇಂಟಿಗ್ರೇಷನ್. ಸೊ ಪ್ರತಿ ವರ್ಷನೂ ಕೂಡ 2 ಸರಿ, ಒಂದು ವರ್ಷದಲ್ಲಿ 2 ಸರಿ ನೋಟಿಫಿಕೇಶನ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಮೊದಲಿಗೆ ಏನಿತ್ತಪ್ಪ ಅಂದರೆ ಜಸ್ಟ್ ಮೇಲ್ ಕ್ಯಾಂಡಿಡೇಟ್ಗೆ ಮಾತ್ರ ಇತ್ತು, ಅಂದರೆ ಪುರುಷರಿಗೆ ಮಾತ್ರ ಇದರಲ್ಲಿ ಅವಕಾಶವನ್ನು ಕೊಟ್ಟಿದ್ರು. ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಮಹಿಳೆಯರು ಏನು ಮಾಡಿದ್ರಪ್ಪ ಅಂದರೆ ನಮಗೂ ಒಂದು ಚಾನ್ಸ್ ಕೊಡಿ ಅಂತ ಅಂದ ತಕ್ಷಣವೇ ಇದು 3-4ನೇ ಬ್ಯಾಚ್ ಅನ್ಸುತ್ತಾ. ಸೊ ಮಹಿಳೆಯರಿಗೆ ಕೂಡ ಇದರಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 28/5 ಈಗಲೆಲ್ಲ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಕೂಡ 28ಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಇಲ್ಲಿ ಯಾವುದೇ ತರಹದ ಆಫ್ಲೈನ್ ಇರೋದಿಲ್ಲ. ಓಕೆ, 28ಗೆ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಅರ್ಜಿಗಳನ್ನ ಸಲ್ಲಿಸಬೇಕನ್ನೋರು ಸೊ ಹೋಗಿ ಅರ್ಜಿಗಳನ್ನ ಸಲ್ಲಿಸಬಹುದು. ಕೊನೆಯ ದಿನಾಂಕ ಬಂದ್ಬಿಟ್ಟು 17/6/2025. ಓಕೆ, ಇಲ್ಲಿ ಮಟ್ಟ ಅಪ್ಲಿಕೇಶನ್ ಡೇಟ್ ಕೂಡ ನಿಮ್ದು ಇರ್ತದೆ. ಓಕೆ, ನೀವೇನಾದರೂ NDA ಇಲ್ಲಿ ನೋಡ್ಕೋಬಹುದು. ಇದರಲ್ಲಿ UPSC ಯೂನಿಯನ್ ಪಬ್ಲಿಕ್ ಅಂದರೆ UPSC ಲೆವೆಲ್ಗೆ ನಿಮ್ಗೆ ಜಾಬನ್ನು ಇದರ UPSC ಥ್ರೂನೇ ನಡೆಸ್ತಾರೆ. ಇದು ಬಂದ್ಬಿಟ್ಟು ಓನ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್, ಏನಾದರೂ ಮದುವೆ ಆಗ್ಲಾರ್ದವರಿಗೆ ಮಾತ್ರ ಅವಕಾಶ ಇರ್ತೈತಿ. ಏಜನ್ನು ಕರೆಕ್ಟಾಗಿ ತಿಳಿದುಕೊಳ್ರಿ. ಎಷ್ಟಪ್ಪ ಅಂದರೆ 1 ಜನವರಿ 2007. ಓಕೆ, 1 ಜನವರಿ 2007 ಅಂತ ಹಿಡಿದು 1 ಜನವರಿ 2010 ವರೆಗಡೆ ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಆಗ್ತಾರೆ. ಇದರಲ್ಲಿ ಬಂದ್ಬಿಟ್ಟು ಯಾವುದೇ ತರಹದಂಥ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಇರೋದಿಲ್ಲ. ಓಕೆ, ಕರೆಕ್ಟಾಗಿ ತಿಳ್ಕೊಡ್ರಿ. 1 ಜನವರಿ 2007 ಅಂತ ಹಿಡಿದು 1 ಜನವರಿ 2010 ವರೆಗಡೆ ಯಾರಾದರೂ ಅಷ್ಟರೊಳಗಡೆ ಡೇಟ್ ಆಫ್ ಬರ್ತನ್ನು ನೀವು ಜನಿಸಿದ್ರೆ ಸೊ ಇದಕ್ಕೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಬೋದು. ಸರ್, ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ? ಸೊ ಕ್ವಾಲಿಫಿಕೇಶನ್ ನೋಡ್ಕೊಡ್ರಿ, ಏನು ಬೇಕಾಗುತ್ತೆ ಅಂತ ನಾನು ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ ನಿಮ್ಗೆ. ಸೊ ಇದರಲ್ಲಿ ಆರ್ಮಿ ವಿಂಗ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತಿದೆ. ಇದರಲ್ಲಿ ಆರ್ಮಿ ವಿಂಗ್ದಲ್ಲಿ ನೀವೇನಾದರೂ ಅರ್ಜಿಗಳನ್ನ ಸಲ್ಲಿಸ್ತೀನಿ ಅಂತ ಅನ್ಕೊಂಡಿದ್ರೆ 12ನೇ ತರಗತಿ ಮುಗಿದಿರಬೇಕು. ಯಾವುದೇ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಒಂದು ನೀವು PUC ಪಾಸ್ ಆಗಿದ್ರೆ ಸೊ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಆರ್ಮಿ ವಿಂಗ್ದಲ್ಲಿ. ನೆಕ್ಸ್ಟ್ ಅದೇ ಥರನಾಗಿ ಏರ್ಫೋರ್ಸ್ ಆ್ಯಂಡ್ ನಾವೆಲ್ ವಿಂಗ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಬಂದ್ಬಿಟ್ಟು 12ನೇ ತರಗತಿ ಮುಗಿದಿರಬೇಕು. ಓಕೆ, 12ನೇ ತರಗತಿಯಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಹೊಂದಿದವರು ಏರ್ಫೋರ್ಸ್ ವಿಂಗ್ನಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು. ನೆಕ್ಸ್ಟ್ ಅದೇ ಥರನಾಗಿ ಇಲ್ಲಿ ನೋಡ್ಕೋಬೋದು, ಅದರಲ್ಲಿ ಯಾವ್ಯಾವ ಥರದ ಹುದ್ದೆಗಳು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿದ್ರೆ ಸೊ NDA ಅಂತ ಏನಂದಿಲ್ಲ. ಸೊ ಅದರಲ್ಲಿ NDAದಲ್ಲಿ ಬಂದ್ಬಿಟ್ಟು ಆರ್ಮಿ ಮತ್ತು ನೇವಿ ಅಂತ ಬರ್ತದೆ. ಇಲ್ಲಿ ನೋಡ್ಕೋಬಹುದು, ಆರ್ಮಿದಲ್ಲಿ 208 ಹುದ್ದೆಗಳಿದಾವೆ. ಎಷ್ಟಪ್ಪ ಅಂದರೆ ಸೊ ಆರ್ಮಿದಲ್ಲಿ 208 ಹುದ್ದೆಗಳಿದಾವೆ. 208 ಹುದ್ದೆಗಳು ಪ್ಲಸ್ ಅದರ ಜೊತೆಗೆ ಇದರಲ್ಲೇನೆ 10 ಹುದ್ದೆಗಳು ಮಹಿಳೆಯರಿದಾವೆ. ಎಷ್ಟಪ್ಪ ಅಂದರೆ 208 ಹುದ್ದೆಗಳಲ್ಲಿ ಮಹಿಳೆಯರಿಗೆ ಕೂಡ ಇನ್ಕ್ಲೂಡಿಂಗ್ ಆಗಿ 10 ಹುದ್ದೆಗಳು. ನೆಕ್ಸ್ಟ್ ನೇವಿದಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ 42 ಹುದ್ದೆಗಳದವು ಮಹಿಳೆಯರಿಗೆ, ಅದರಲ್ಲೇನೆ ಇನ್ಕ್ಲೂಡಿಂಗ್ ಆಗಿ 5 ಹುದ್ದೆಗಳು. ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ 42. ಇದರಲ್ಲಿ 208 ಇನ್ಕ್ಲೂಡಿಂಗ್ ಅದರ ಜೊತೆಗೆ ಲೇಡೀಸಿಗೂ ಕೂಡ 10. ಇದರಲ್ಲಿ 4 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಏರ್ಫೋರ್ಸ್ನಲ್ಲಿ ನೋಡ್ಕೊಡ್ರಿ, ಫ್ಲೈಯಿಂಗ್ ಅಂತ ಹೇಳಿಕೆಸಿಂದ 92 ಹುದ್ದೆಗಳಿದಾವೆ. ಸೊ ಏರ್ಫೋರ್ಸ್ನಲ್ಲಿ ಫ್ಲೈಯಿಂಗ್ ಅಂತ ಹೇಳಿಕೆಸಿಂದ ಸೊ 92 ಹುದ್ದೆಗಳು ಇನ್ಕ್ಲೂಡಿಂಗ್ ಬಾಯ್ಸ್, ಲೇಡೀಸಿಗೂ ಕೂಡ 2 ಹಿಡ್ಕೊಂಡ್ಕಿಸಿಂದ 92 ಇದಾವೆ. ಅದೇ ತರನಾಗಿ ಗ್ರೌಂಡ್ ಡ್ಯೂಟಿ ಅಂತ ಹೇಳಿಕೆಸಿಂದ 18 ಹುದ್ದೆಗಳು, ಟೆಕ್ನಿಕಲ್ ಅಂತ ಹೇಳಿಕೆಸಿಂದ
ಗ್ರೌಂಡ್ ಡ್ಯೂಟಿ ಅಂತ 18 ಹುದ್ದೆಗಳು, ಅದರ ಜೊತೆಗೆ ಮಹಿಳೆಯರಿಗೆ ಕೂಡ ಇನ್ಕ್ಲೂಡಿಂಗ್ ಹಿಡಿದು 2 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ನೆಕ್ಸ್ಟ್ ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ ಅಂತ 10 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ, ಅದರ ಜೊತೆಗೆ ಮಹಿಳೆಯರಿಗೆ ಕೂಡ 2 ಇನ್ಕ್ಲೂಡಿಂಗ್ ಮಾಡಿ. ಅದೇ ಥರನಾಗಿ ನಾವೆಲ್ ಅಕಾಡೆಮಿ ಅಂತ 10+2 ಕೆಡೆಟ್ ಎಂಟ್ರಿ ಸ್ಕೀಮ್ ಅಂತ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಇರ್ತಕ್ಕಂಥ ಹುದ್ದೆಗಳು 36 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಟೋಟಲಿ 36 ಹುದ್ದೆಗಳು. ಲೇಡೀಸ್ಗೂ ಕೂಡ ಇದರಲ್ಲಿ ಸಪ್ರೇಟಾಗಿ 4 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಸೊ ಇದು ನೋಟಿಫಿಕೇಶನನ್ನು ಮತ್ತು ಇದಕ್ಕೆ ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರ್ತದಪ್ಪ ಅಂತಂದರೆ, ಸೊ ಇದು ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ನೋಡ್ಕೊಂಡ್ರಿ, ಇವತ್ತೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಅಲ್ಲಿ ಅರ್ಜಿಯನ್ನು ಹಾಕಿದ್ದಾದ್ಮೇಲೆ ಏನಿರುತ್ತೆ ಸರ್ ಇದ್ರ ಸೆಲೆಕ್ಷನ್ ಪ್ರೊಸೆಸ್ಸು, ಅರ್ಜಿಯನ್ನು ಹಾಕ್ತೀರಿ. ಅರ್ಜಿಯನ್ನು ಹಾಕಿದಾದ್ಮೇಲೆ ನಿಮ್ಗೆ ಎಕ್ಸಾಮ್ ಸೆಂಟರ್ಗಳು ನಮ್ಮ ಧಾರವಾಡದಲ್ಲೇ ಇದೆ. ಹೇಳ್ತಾ ಇದ್ದೀನಲ್ಲ, ನಮ್ಮ ಧಾರವಾಡದಲ್ಲಿದೆ, ಬೆಂಗಳೂರದಲ್ಲಿದೆ. ಪ್ರತಿಯೊಬ್ಬರು ಕೂಡ ಎಕ್ಸಾಮನ್ನು ಬರೆದಿರಪ್ಪ ಅಂದರೆ ಇದರಲ್ಲಿ ಇಷ್ಟು ನಾಲೆಜ್ ಬರ್ತದಲ್ಲ, NDA ಎಕ್ಸಾಮನ್ನು ಬರೆದಿರಪ್ಪ ಅಂದರೆ, ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೇ ಹೋಗಿ ಕೇವಲ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಮಾತ್ರ ಇರುತ್ತೆ. ಎಷ್ಟಪ್ಪ ಅಂತಂದರೆ ಕೇವಲ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC ST ಕ್ಯಾಟಗರಿ ಅವರಿಗೆ ಮತ್ತು ಮಹಿಳೆಯರಿಗೆ ಇದರಲ್ಲಿ ಯಾವುದೇ ತರಹದಂಥ ಫೀಸ್ ಕೂಡ ಇರುವುದಿಲ್ಲ. ಜಸ್ಟ್ ನೀವೇನ ಅಪ್ಲಿಕೇಶನ್ ಹಾಕ್ತಿರಲ್ಲ ಸೈಬರ್ ಸೆಂಟರ್ದವರಿಗೆ ಅಷ್ಟನ್ನು ಮಾತ್ರ ಫೀಸನ್ನು ಕೊಡಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ 100 ರೂಪೀಸ್ ಫೀಸ್ ಮಾತ್ರ ಇರ್ತದೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಇರ್ತದೆ. ಓಕೆ, ಇಂಗ್ಲಿಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಈ ಎಕ್ಸಾಮ್ ಲ್ಯಾಂಗ್ವೇಜ್ ಇರ್ತದೆ. ಓಕೆ, ಇದು ಎಕ್ಸಾಮ್ ಎಷ್ಟು ಇರ್ತಪ್ಪ ಅಂದರೆ ಟೋಟಲ್ 900 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಎಷ್ಟಪ್ಪ ಅಂದರೆ ಟೋಟಲಿ 900 ಮಾರ್ಕ್ಸಿನ ಇರ್ತೈತಿ. 1 ಡೇ ಫುಲ್ ಎಕ್ಸಾಮ್ ಇರ್ತದೆ ನಿಮ್ಮದು. ಒಂದು ದಿನದ ಪೂರ್ತಿಯಾಗಿ ಎಕ್ಸಾಮ್ ಇರ್ತೈತಿ. ಮಾರ್ನಿಂಗ್ ಅಂತ ಹಿಡಿದು ಮಧ್ಯಾಹ್ನ ಮಟ್ಟ ನಿಮ್ದು ಒಂದು ಎಕ್ಸಾಮು, ಒಂದು ತಾಸು ರೆಸ್ಟ್ ಬಿಟ್ಟು ಮತ್ತೆ ಎಕ್ಸಾಮ್ನ, ಅದು OMR ಬೇಸ್ಡ್. ಓಕೆ, OMR ಬೇಸ್ಡ್ ಇರ್ತೈತಿ. ಯಾವ ಥರಪ್ಪ ಅಂದರೆ ನಿಮ್ಮ ಬುಕ್ಲೆಟನ್ನು ಕೊಡ್ತಾರೆ, ಏನು ಟಿಕ್ ಆಗೋದಿರುತ್ತಲ್ಲ, ಇದು ಯಾವುದೇ ಥರನಂತ ಆನ್ಲೈನ್ ಇರೋದಿಲ್ಲ, ಆಫ್ಲೈನ್ ಮುಖಾಂತರನೇ ಎಕ್ಸಾಮ್ ಇರ್ತೈತಿ. ಆದ ಕಾರಣಕ್ಕೋಸ್ಕರ ನಿಮ್ಗೆ ಬುಕ್ಲೆಟ್ ನೋಡ್ರಿ ಕೂಡ ಭಯ ಆಗ್ಬೋದು, ಬಟ್ ಬರೀರಿ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ಇಂಥವಕ್ಕೆಲ್ಲ ಕಾಂಪಿಟೇಷನನ್ನು ಮಾಡಿರಿ. ಸೊ ಇದಕ್ಕೆ ಯಾರೆಲ್ಲ ಕಾಂಪಿಟೇಷನನ್ನು ಮಾಡ್ತೀರಿ ಅಂತಿರಲ್ಲ, ಸೊ ನಾನು ಇದಕ್ಕೆ ಇನ್ನಷ್ಟು ನಿಮ್ಗೆ ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ಇನ್ಫಾರ್ಮೇಷನನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ಓಕೆ, ಇದ್ರ ಸಿಲೆಬಸ್ ಏನು, ಯಾವ ಥರ ಸ್ಟಡಿ ಮಾಡಬೇಕು, ಏನು ಆದಷ್ಟು ನನ್ನ ಕೈಲಿ ಆದಷ್ಟು ನಿಮ್ಗೆ ಅಪ್ಡೇಟನ್ನು ಕೊಡೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಇದಕ್ಕೆ ಹಾಕಬೇಕಂತ ಅಂದ್ಕೊಂಡಿದ್ದೀರಲ್ಲ, ಪ್ರತಿಯೊಬ್ಬರು ಕೂಡ ಎಸ್ ಸರ್ ನಾನು NDA ಅಪ್ಲೈ ಮಾಡ್ತೀನಿ ಎಸ್ ಅಂತ ಹೇಳ್ಕೇಸಿಂದ ಪ್ರತಿಯೊಬ್ಬರು ಕೂಡ ಕಮೆಂಟ್ಗಳನ್ನು ಹಾಕ್ರಿ. ನೀವು ಎಷ್ಟು ಜನ ನನಗೆ ಕಮೆಂಟ್ಗಳನ್ನು ಹಾಕ್ತಿರಲ್ಲ, ಸೊ ಅದರಲ್ಲಿ ನಾನು ಯಾಕೆಂದರೆ ಓಕೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇಷ್ಟೊಂದು ಜನ NDAಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಇನ್ನಷ್ಟು ನಾನು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೇಸಿಂದ ನನಗೂ ಕೂಡ ಒಂದು ಖುಷಿ ಆಗುತ್ತೆ. ಸೊ ಯಾರೆಲ್ಲ NDAಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ, ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್, ಇದು ಆನ್ಲೈನ್ ಮುಖಾಂತರ ಇರ್ತೈತಿ. ಸೊ ಆನ್ಲೈನ್ ಮುಖಾಂತರ ಲಿಂಕ್ ಎಲ್ಲಿ ಸಿಗುತ್ತೆ ಸರ್, ಇದ್ರ PDF ಏನಾದರೂ ಇದ್ದರೆ ಕಳಿಸಿ ಅಂತ ಅನ್ನೋರಿಗೆ ಕೂಡ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಹೇಳಿರ್ತಕ್ಕಂಥದ್ದನ್ನು ನನ್ನ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ PDF ಇದ್ದಿದ್ದನ್ನೇ ಹೇಳ್ತೀನಿ. ಆ PDF ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್ ಏಜ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೌಟ್ ಇದೆ, ಆ ಡೌಟನ್ನು ಕ್ಲಾರಿಟಿ ಮಾಡಿ, ಏಜನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಓಕೆ, ಏಜ್ ನೋಡ್ಕೊಳ್ಳಿ ಒಂದ್ಸರಿ. 1st ಜನವರಿ 1st ಜನವರಿ ಅಂತ ಹಿಡಿದು 2007. ನೆಕ್ಸ್ಟ್ ಬಂದ್ಬಿಟ್ಟು 1st ಜನವರಿ 2010 ಅಂದರೆ 2007ರಿಂದ ಹಿಡಿದು 2010 ಒಳಗಡೆ ಯಾರೆಲ್ಲ ಜನಿಸಿದಿರಲ್ಲ, ಸೊ ಇದಕ್ಕೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಗೊತ್ತಾಯ್ತಾ? 2007ರಿಂದ ಹಿಡಿದು 2010. ಸೊ ಇಷ್ಟು ಸಣ್ಣ ಏಜ್ನಲ್ಲಿ ಇಂಥವೆಲ್ಲ ಆಫೀಸರ್ ಹುದ್ದೆಗೆ ನೀವು ಅವಕಾಶವನ್ನು ಕೊಡ್ತಿದ್ದಾರಪ್ಪ ಅಂತಂದರೆ, ಸೊ ಪಾರ್ಟಿಸಿಪೇಟ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಗೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಏನಾದರೂ ಪಾಸ್ ಆದ್ರಿಯಪ್ಪ ಅಂತ ತಿಳ್ಕೊಳ್ರಿ. ಎಕ್ಸಾಮ್ ಪಾಸ್ ಆದಮೇಲೆ SSB ಇಂಟರ್ವ್ಯೂವನ್ನು ತೊಗೊಳ್ತಾರೆ. 5 ದಿನದ ಕಾಲದ ಹೊರಗಡೆ ನಿಮಗೆ SSB ಇಂಟರ್ವ್ಯೂ ಇರ್ತೈತಿ. ಸೊ SSB ಇಂಟರ್ವ್ಯೂ ಯಾವ ಥರ ಇರ್ತದೆ ಅಂತ ಹೇಳ್ಕೇಸಿಂದ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸಿ ಕೂಡ ಕೊಡ್ತೀನಿ, ಒಬ್ಬರಿಗೆ ಇಂಟರ್ವ್ಯೂ ಮಾಡಿ ಕೂಡ ತೋರಿಸ್ತೀನಿ. ಈ ಥರ ಇಂಟರ್ವ್ಯೂ ಚೆಕಿಂಗ್ ಮಾಡ್ತಾರೆ. ಸೊ ಹೆವಿ ನಾಲೆಜ್ ಇರ್ತಕ್ಕಂಥದ್ದು. ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ನಿಮಗೆ ಮಾತಾಡೋಕ್ಕೆ ಬಂದರೆ ಇಂಟರ್ವ್ಯೂ ಪಾಸ್ ಆಗುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಕರೇಜ್ ಬೇಕು. ಮೇನ್ ಆಫೀಸರ್ಸ್ ಕುಂತಿರ್ತಾರೆ. ಸೊ ಆಫೀಸರ್ಸ್ ಇದರಿಗೆ ನೀವು ಮಾತಾಡಬೇಕಪ್ಪ ಅಂದರೆ ಕರೇಜ್ ಬೇಕಾಗುತ್ತೆ. ಸೊ ಅದು ಯಾವ ಥರ ಇರ್ತದೆ ಅಂತ ಹೇಳ್ಕೇಸಿಂದ ಪ್ರತಿಯೊಂದು ಅಪ್ಡೇಟನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಟ್ರೇಡ್ಸ್ಮನ್ನು ಇಂಥವೆಲ್ಲ ಹುದ್ದೆಗಳಿಗೆ ಟ್ರೈ ಮಾಡ್ತಾ ಇರ್ತೀರ. ಸೊ ಇಂಥ ಆಫೀಸರ್ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾಗ ಜಸ್ಟ್ ಯಂಗ್ ಏಜ್ನಲ್ಲಿ ಕೂಡ ನೀವು ಆಫೀಸರ್ ಕೂಡ ಆಗಬಹುದು. ಓಕೆ,
ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಇದೊಂದೆಲ್ಲ ಸ್ನೇಹಿತರೆ. ಸೊ ನೀವು 10th ಮುಗಿದ ಮೇಲೆ ಡಿಗ್ರಿ ಕಂಪ್ಲೀಟ್ ಆಗುವವರೆಗೂ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಕಾಲ್ಫಾರ್ಮನ್ನು ಮಾಡಿದ್ರಪ್ಪ ಅಂದರೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತಾನೆ ಇರ್ತೀನಿ. ಸೊ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಸೊ ಸರಿ ಅನಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಂತಿದೆ ನೋಡ್ಕೊಡ್ರಿ ಸಬ್ಸ್ಕ್ರೈಬ್ ಬಟನ್ ಅಂತ ಹೇಳಿ ಚಂದ ಇಲ್ಲಿ ನೋಡ್ಕೊಡ್ರಿ. ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ನಿಮಗೆ ಜಾಬ್ಗೆ 99% ಇನ್ಫಾರ್ಮೇಷನ್ ಸಿಗ್ತದೆ. ಇಲ್ಲತ್ತಪ್ಪ ಅಂದರೆ ಯಾವ ಇನ್ಫಾರ್ಮೇಷನ್ನು ಕೂಡ ಎಲ್ಲಿ ಕೂಡ ನಿಮಗೆ ಸಿಗೋದಿಲ್ಲ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಾಗ ಪ್ರತಿ ಡೇನೂ ಕೂಡ ಇನ್ಫಾರ್ಮೇಷನನ್ನು ಕೊಡ್ತಾನೆ ಇರ್ತೀವಿ. ಓಕೆ, ಈ ನೋಟಿಫಿಕೇಶನ್ ಬಂದ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ SSI ಪ್ಯಾರಾಮಿಲಿಟರಿ ಅಂತ ಟೆಲಿಗ್ರಾಮ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆದರೆ ಈ PDF ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ. ನೀವು ಒಂದು ಸಾರಿ ಕೂಡ ಈ PDF ಅನ್ನು ಸ್ಟಡಿ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.